ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSLC ಪರೀಕ್ಷೆ ದೊಡ್ಡ ಬದಲಾವಣೆ ಕೂಡ ಮಾಡಿದ್ದಾರೆ. ಲೈಕ್ ನಿಮಗೆ ಒಂದು ಫಲಿತಾಂಶದ ಬಗ್ಗೆ ಅಪ್ಡೇಟು ಪ್ಲಸ್ ಡೇಟ್ ಚೇಂಜ್ ಕೂಡ ಆಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ಹಾಗೆ ತೃತೀಯ ಭಾಷೆ ಅಂದರೆ ತೃತೀಯ ಭಾಷೆ ಹಿಂದಿ ಪರೀಕ್ಷೆ ಬಂದ್ಬಿಟ್ಟು ಮಾರ್ಚ್ 31ಕ್ಕೆ ಮುಂದೂಡಿಕೆ ಕೂಡ ಆಗಿದೆ. ಮಹಾವೀರ ಜಯಂತಿ ರಜೆ ಚೇಂಜ್ ಆಗಿರೋ ಕಾರಣ ನಿಮಗೆ ವೇಳಾಪಟ್ಟಿ ಕೂಡ ಚೇಂಜ್ ಆಗಿದೆ. ನಿಮಗೆ ಮಾರ್ಚ್ 30 ಲೈಕ್ ಸಾರ್ವಜನಿಕ ರಜಾಪಟ್ಟಿ ಇರೋ ಕಾರಣ ಮಾರ್ಚ್ 30ರಂದು ನಿಮಗೆ SSLC ತೃತೀಯ ಭಾಷೆ ಪರೀಕ್ಷೆ ನಡೆಯಬೇಕಿತ್ತು. ಆ ತೃತೀಯ ಭಾಷೆನ ಮಾರ್ಚ್ 30ದಿಂದ ಚೇಂಜ್ ಮಾಡಿ ಮಾರ್ಚ್ 31ಕ್ಕೆ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಅಂದ್ರೆ ನಿಮಗೆ ತೃತೀಯ ಭಾಷೆ ಹಿಂದಿ ನಿಮಗೆ ಬಂದ್ಬಿಟ್ಟು ಮಾರ್ಚ್ 31 ಕೂಡ ಇರುತ್ತೆ. ಲೈಕ್ ವಿದ್ಯಾರ್ಥಿಗಳು ಮಾರ್ಚ್ 31ಕ್ಕೆ ನೀವು ಹಾಜರಾಗಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಏಪ್ರಿಲ್ 2ನೇ ತಾರೀಕು ನಿಮಗೆ ಪರೀಕ್ಷೆ ಮುಗೀತದೆ. ಹಾಗಾಗಿ ನೀವು ಮಾರ್ಚ್ 31ಕ್ಕೆ ನೀವು ಹಾಜರಾದ್ರೆ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಲೈಕ್ ಅವತ್ತು ನೀವು ಪರೀಕ್ಷೆ ಕೂಡ ಬರಬೇಕಾಗುತ್ತೆ ಮಾರ್ಚ್ 31ಕ್ಕೆ. ನಂತರ SSLC ಮೌಲ್ಯಮಾಪನ ಬಂದ್ಬಿಟ್ಟು ಪರೀಕ್ಷೆ ಒಂದು ಮೌಲ್ಯಮಾಪನ ಬಂದ್ಬಿಟ್ಟು ರಾಜ್ಯಾದ್ಯಂತ ಏಪ್ರಿಲ್ 5ನೇ ತಾರೀಕಿಂದ ನಿಮಗೆ ಆರಂಭವಾಗ್ತದೆ. ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 2ನೇ ತಾರೀಕು ಪರೀಕ್ಷೆ ಮುಕ್ತಾಯವಾಗಿದೆ. 3ರಂದು ಬೆಳಿಗ್ಗೆ 9ಕ್ಕೆ ನಿಮಗೆ ಮೌಲ್ಯಮಾಪನ ಹಾಜರಾಗುತ್ತೆ. 4ರಂದು ವಿಡಿಯೋ ಕಾನ್ಫರೆನ್ಸ್ ಕೂಡ ಮಾಡ್ತಾರೆ. ಏಪ್ರಿಲ್ 5ನೇ ತಾರೀಕಿಂದ ನಿಮಗೆ ವ್ಯಾಲ್ಯೂಯೇಷನ್ ಕೂಡ ಶುರು ಆಗುತ್ತೆ. SSLCದು ಉತ್ತರ ಪತ್ರಿಕೆ ಡಿಕೋಡಿಂಗ್ ಎಲ್ಲ ಕೂಡ ಮಾಡ್ತಾರೆ. ಲೈಕ್ ಅದ್ರ ಬಗ್ಗೆ ನಿಷೇಧಾಜ್ಞೆ ಕೂಡ ಮಾಡಿದ್ದಾರೆ. ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ. SSLCದು ಏಪ್ರಿಲ್ 5ನೇ ತಾರೀಕು ನಿಮಗೆ ಏಪ್ರಿಲ್ 5ರಿಂದ SSLC ಪರೀಕ್ಷೆ ಇದು ಮೌಲ್ಯಮಾಪನ ಕೂಡ ಏಪ್ರಿಲ್ 5ನೇ ತಾರೀಕಿಂದ ನಿಮಗೆ ಕಂಡಕ್ಟ್ ಕೂಡ ಆಗುತ್ತೆ ಅಂತ ಕೂಡ ಮಾಹಿತಿ ಬಂದಿದೆ. ಲೈಕ್ ಅದು ಕೂಡ ನಿಮ್ಮ ಮೈಂಡ್ ಇರಲಿ. ಥ್ಯಾಂಕ್ ಯು.